ಆತ್ಮೀಯ ಸ್ಪರ್ಧಾ ಮಿತ್ರರೇ, ಹಿಂದಿನ ಕೆಲವು ಅವಧಿಯಲ್ಲಿ ಟಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಸೊ ಟಿ ಪ್ರಶ್ನೆ ಪತ್ರಿಕೆ ಬಿಡಿಸುವ ವಿಧಾನ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿರಿ, ಹಾಗೆ ತಪ್ಪುಗಳಿದ್ದಲ್ಲಿ ಕಮೆಂಟನ್ನು ಮಾಡಿ ಸುಧಾರಣೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಸ್ಟಾರ್ಟ್ ಮಾಡೋಣ. 2022ರ ಪ್ರಶ್ನೆ ಪತ್ರಿಕೆ 1ರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗ್ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದಾವೆ. ಮಾನವನ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಯಾವ್ಯಾವ್ರಿ ಅಂದರೆ ಶಾರೀರಿಕ, ಸಂಜ್ಞಾತ್ಮಕ, ಸಾಮಾಜಿಕ, ಸಂವೇಗಾತ್ಮಕ ವಿಭಾಗಗಳೇನು ಮಾಡ್ಯಾವಪ್ಪ ಅಂದ್ರೆ ವಿಭಜಿಸಿದಾವ. ಶಿರ-ಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವನ್ನು ಹೊಂದಿರುವುದು ಶಿರದಿಂದ ಪಾದದೆಡೆಗೆ. ಕೆಳಗಿನವುಗಳಲ್ಲಿ ಯಾವುದು ಆನುವಂಶಿಕತೆಯ ನಿಯಮವಲ್ಲ? ಯಾವುದಪ್ಪ ಅಂದರೆ ವಿಕಾಸದ ಆನುವಂಶಿಕತೆ ನಿಯಮವಲ್ಲ. ವಿಕಾಸದ ನಿಯಮ ಆನುವಂಶಿಕತೆಯ ಒಂದು ಗುಣ ಅಲ್ಲ. ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗು ಸಕ್ರಿಯ ಸದಸ್ಯನಾಗಿರುವ ಅವಧಿ ಯಾವುದಂದ್ರೆ ಬಾಲ್ಯಾವಧಿಯಾಗಿದೆ. ಪಿಯಾಜೆಯವರ ಪ್ರಕಾರ ಮಗು ವಸ್ತು ಪರಿಗ್ರಹನ ಬಿಂಬಿಸುವ ಹಂತ ಯಾವುದಂದ್ರೆ ಸಂವೇದನಾ ಚಾಲನಾ ಹಂತ. ಒಬ್ಬ ಬಾಲಕನ ಮಾನಸಿಕ ವಯಸ್ಸು 7 ವರ್ಷ, ಶಾರೀರಿಕ ವಯಸ್ಸು 5 ವರ್ಷ. ಹಾಗಾದರೆ ಆತನ ಬುದ್ಧಿ ಸೂಚ್ಯಾಂಕ ನೋಡ್ರಿ, ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ಶಾರೀರಿಕ ವಯಸ್ಸು ಇಂಟು 100. 5 ಅಂದರೆ 5 20. ಸೊ 27 140. ಹೀಗಾಗಿ ಅವನ ಬುದ್ಧಿ ಸೂಚ್ಯಾಂಕ ಎಷ್ಟು ಅಂದರೆ 140 ಆಗಿದೆ. ತನ್ನ ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ದೃಶ್ಯ ಪ್ರಾದೇಶಿಕ ಸ್ವಭಾವವನ್ನು ಹೊಂದಿರ್ತಾನೆ. ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ್ದ ಮನೋವಿಜ್ಞಾನಿ ನೋಮ್ ಕಾಮಸ್ಕಿ ಉಭಯ ಲಿಂಗತ್ವ ಪರಿಕಲ್ಪನೆಯಲ್ಲಿ ಸಮೀಕ್ಷಿಸಬಹುದಾದ ಗುಣ ಯಾವುದಪ್ಪ ಅಂದ್ರೆ ಗಂಡುತನ ಮತ್ತು ಹೆಣ್ಣುತನದ 2 ಗುಣಗಳಿರುವುದು. ಉಭಯ ಲಿಂಗತ್ವದಲ್ಲಿ ಪರಿಕಲ್ಪನೆ ಸಮೀಕ್ಷಿಸಬಹುದಾದ ಗುಣ. ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯು ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಇದು ಪ್ರತಿಬಿಂಬಿಸುವುದು ಲಿಂಗ ಪಕ್ಷಪಾತ. ಕೆಲವರು ಸಿಡುಕು ಸ್ವಭಾವದವರಾಗಿರುತ್ತಾರೆ, ಇನ್ನು ಕೆಲವರು ಸ್ವಾಭಾವಿಕವಾಗಿ ಶಾಂತರಾಗಿರುತ್ತಾರೆ. ಇಲ್ಲಿ ಗಮನಿಸಬಹುದಾದ ಭೇದ ಯಾವುದಂದ್ರೆ ಸಂವೇಗಾತ್ಮಕ. ಬುದ್ಧಿಶಕ್ತಿ ಅಂತರಲ್ಲದೆ ಸಾಮಾಜಿಕ ವ್ಯಕ್ತಿತ್ವನೂ ಅಲ್ಲ. ಇಲ್ಲಿ ಸಂವೇಗಾತ್ಮಕ ಒಂದು ಗುಣ ಆಗೈತೆ. ಲಿಂಗ ತಾರತಮ್ಯದ ವಿರುದ್ಧ ಪರಿಭಾಷೆ ಲಿಂಗ ಸಮಾನತೆ. ಯಾವುದ್ರಿ? ಲಿಂಗ ಸಮಾನತೆ. ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು. ಪ್ರಬಂಧ ಮಾದರಿಯ ಪ್ರಶ್ನೆಯ ಅನುಕೂಲತೆಗಳಂದ್ರೆ ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡುವುದು. ಕ್ಲಿಷ್ಟ ಕಲಿಕೆಯ ಫಲವನ್ನು ಏನು ಮಾಡ್ತಾ ಇದೆ? ಮಾಪನ ಮಾಡುವಂಥದ್ದು ಒಂದು ಪ್ರಬಂಧ ಮಾದರಿಯ ಪ್ರಶ್ನೆಯ ಅನುಕೂಲ ಆಗಿದೆ. ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನು ಮಾಪಿಸಲು ಬಳಸುವ ಸೂಕ್ತ ವಿಧಾನ ಯಾವುದಂದ್ರೆ ಮಧ್ಯಂತರ ಪರೀಕ್ಷೆ. ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಸ್ವಯಂ ಮೌಲ್ಯಮಾಪನ. ವಿಶ್ವಸನೀಯತೆ ಗುರುತಿಸಲು ಕಷ್ಟವಾಗುವ ಪ್ರಶ್ನಾವಿಧಿ. ವಿಶ್ವಸನೀಯತೆಯನ್ನು ಗುರುತಿಸಲು ಕಷ್ಟವಾಗುವಂಥ ಪ್ರಶ್ನಾವಿಧಿ ಅಂದ್ರೆ ಅನಿರ್ದೇಶಿತ ಪ್ರಬಂಧ. ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ. ಇದನ್ನು ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ. ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆ ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ.
ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆ. ಸ್ಪರ್ಶ ಮತ್ತು ಬೋಧನೆ. ಸ್ಪರ್ಶ ಮತ್ತು ಬೋಧನೆ. ತರಗತಿಯಲ್ಲಿ ಪ್ರಚಲಿತವಿರುವ ಸಂವೇದನಾ ನ್ಯೂನತೆಯ ವಿಧ ಯಾವುದಂದ್ರೆ ದೃಶ್ಯ ನ್ಯೂನತೆ. ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡುವಂತಹ ದೃಷ್ಟಿಕೋನನೇ ಏನಾಗಿರ್ತದಪ್ಪ ಅಂದ್ರೆ ಬೇರೆ ಬೇರೆ ಆಗಿರ್ತದ. ಮನೆಯ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಬಹು ದುರ್ಬಲತೆ. ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ. ಈ ರೀತಿಯ ಅನುಕೂಲೀಕರಿಸುವ ಅವಶ್ಯಕತೆ ಯಾವುದಂದ್ರೆ ಸಮಗ್ರ ಶಿಕ್ಷಣ. ಯಾವುದ್ರಿ? ಸಮಗ್ರ ಶಿಕ್ಷಣವಾಗಿದೆ. ದುರ್ಬಲತೆ ಹೊಂದಿದ ವ್ಯಕ್ತಿಯ ಹಕ್ಕು ಕಾಯಿದೆ ಜಾರಿಯಾದ ವರ್ಷ 2016. ಬ್ಲೂಮ್ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಗತ ಚಿಂತನಾ ಕೌಶಲ್ಯಗಳನ್ನು ಪರಿಗಣಿಸುವುದು, ವಿಶ್ಲೇಷಿಸು, ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು. ಪಿಯಾಜೆಯವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ 2 ಮೂಲಭೂತ ಅಂಶಗಳು ಯಾವ್ಯಾವ್ರಿ ಅಂದರೆ ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ. ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನೆ ಬೆಳವಣಿಗೆ ನಡೆಯುತ್ತದೆ. ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ. ಎರಡೂ ಹೇಳಿಕೆಗಳು ಏನಾಗಿದ್ದಾವ? ಸರಿಯಾಗಿದ್ದಾವ. ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಭಾವಿಸುವ ಹ್ಯೂರಿಸ್ಟಿಕ್ ಕ್ರಮದ ಘಟಕಾಂಶ ಲಭ್ಯತೆ, ಪ್ರಾತಿನಿಧ್ಯತೆ, ಆಧಾರ ಮತ್ತು ಹೊಂದಾಣಿಕೆ. ಸಂಜ್ಞಾ ಅಂಶದ ಅಡಿಯಲ್ಲಿ ಬರದಿರುವ ಪ್ರಕ್ರಿಯೆ ಹೊಂದಾಣಿಕೆ. ಮ್ಯಾಕ್ಡೊಗಲ್ರವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಸ್ವಪ್ರತಿಷ್ಠೆಯ ಸಹಚರ ಸಂವೇಗವನ್ನು ಹೊಂದಿರುವ ಸಕಾರಾತ್ಮಕ ಸ್ವಭಾವನೆ ಅಥವಾ ಸ್ವಭಾವ ಅಂತ ಕರಿತೇವೆ ನಾವು. ಈ ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯ ಹೊಂದಿರುವ ಅಂಶ ಯಾವುದು? ಬಳಕೆಯಾದಾಗ ವಿಶ್ರಾಂತಿಯ ಅಗತ್ಯ. ಸಂಜ್ಞಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆಗಳು ಯಾವುದು ಅಂದರೆ ಊಹಿಸುವುದು. ಯಾವುದು? ಊಹಿಸುವುದು.